ನಾವೆಲ್ಲ ರೈತರು ಸೇರಿ 1 ಕೋಟಿ ಕೊಡ್ತೀವಿ ನಾವು. ಊರ್ಲಾಕಿ ಕೇಳಿ ಇವತ್ತವರು ಎಲ್ಲ ತೊಗೊಂತಾರೆ ಹೇಳ್ತಾರೆ, ಏನು ಕೊಡಲ್ಲ. ರೈತರ ಬಗ್ಗೆ ಏನೂ ಇಲ್ಲ ಸರ. ರೈತರ ತಿಂತಾರೆ ಎಲ್ಲ. ವ್ಯಾಪಾರಸ್ಥರು ಹಿಡ್ಕೊಂಡು ದಲ್ಲಾಳಿಗಳನ್ನ ಹಿಡ್ಕೊಂಡು ಎಲ್ಲರೂ ರೈತನ ಮ್ಯಾಗ ಜಗತ್ತು ನಡೆದೈತಿ. ಖರೆ ರೈತರಿಗೆ ಕಿಮ್ಮತ್ತಿಲ್ಲ. ಒಳ್ಳೆ ಬೆಲೆ ನಿಗದಿ ಮಾಡಬೇಕು ರೈತರನ್ನ. ಮತ್ತೆ ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾ ಹಗ್ಗಕ್ಕೆ ಹೋಗೋದಾಕತಿ, ಗಿಡಕ್ಕೆ ಹಗ್ಗ ತೊಗೊಂಡು ಹೋಗ್ಬೇಕಾಗತ್ತೆ. ಲೋಕಸಭಾ ಎಲೆಕ್ಷನ್ ಮತ್ತು ತಮ್ಮದ ತಾವು ಗೋಪಾಲ ತುಂಬ್ಕೋತಾರೆ. ಈಗ ರೈತರಿಗೆ ಬಂದ್ ಕೇಸಿ ನಾವು ಮುಂದೆ ಅದನ್ನ ಸಾಲ ಮನ್ನಾ ಮಾಡ್ತೀವಿ ಗ್ಯಾರಂಟಿ ಕೊಡ್ತಾರೆ. ಯುವಕರು ಕೃಷಿಗೆ ಬರ್ಬೇಕಂದ್ರೆ ಅವ್ಗೆ ಒಳ್ಳೆ ಯೋಗ್ಯ ಬೆಲೆ ಬರಬೇಕು. ದಲ್ಲಾಳಿ ಕೈಯಾಗ ಸಿಗ್ಲಾರ್ದಂಗೆ ಆಗಬೇಕು. ಅಂದ್ರೆ ಕೃಷಿಯತ್ತ ಜನರು ಎಲ್ಲ ಬರ್ತಾರೆ. ಗೌರ್ಮೆಂಟ್ನ್ಯಾಗ ಸೊಸೈಟಿ ಒಳಗೆ ಬೀಜಗಳು ಕೊಟ್ಟಾರ, ಅದ್ರ ಜೋಡಿ ಹೈಬ್ರಿಡ್ ಮಿಕ್ಸ್ ಅದಾವ. ಮತ್ತೆ ಏನು ಮಾಡಿದ್ರು ಈಗ ಅವರೇ ಮೋಸ ಮಾಡ್ತಾರೆ. ಈಗ ನಮ್ಗೆ ಅಲ್ಲ, ಇವತ್ತಿನ ದಿವಸ ಸರ್ಕಾರನ ಮೋಸ ಆದಿಲ್ಲ. ಸರ್ಕಾರನ ಮೋಸ ಮಾಡ್ದಂಗಿಲ್ಲ ರೈತರಿಗೆ. ಕೇಂದ್ರ ಸರ್ಕಾರದಿಂದ ನಮಗೇನು ಅನುಕೂಲತೆ ಇತ್ತು ಅದರೊಳಗೇನು ಲೋಪ ಆಗಿಲ್ಲ ರೀ. ರಾಜ್ಯ ಸರ್ಕಾರದಿಂದ ನಮಗೇನು ಹೆಲ್ಪ್ ಇತ್ತು ಅವೆಲ್ಲ ಹಳ್ಳ ಹಿಡಿದು ಹೋಗ್ಬಿಟ್ಟವ್ರು. 200 ಯೂನಿಟು ಅಂದರು. 100-150 ಬರೋ ಕರೆಂಟ್ ಬಿಲ್ಲು 1,500-2,000 ಕಟ್ಟಿದ್ವಿ ಉದಾಹರಣೆಗೆ. ಮತ್ತು ಸ್ಕೂಲ್ ಮಕ್ಕಳೆಲ್ಲ ಜೋತ್ ಬಿದ್ದು ಸ್ಕೂಲ್ಗೆ ಹೋಗ್ಬೇಕಾಯ್ತು. ಶಿವಾನಂದ ಪಾಟೀಲ್ ಕಚೇರಿಗೆ ಬಿಡ್ರಿ ಅವ ಹೆಣ್ಮಗಳು ಹೆಂಗೆ ಮಾತಾಡ್ಬಿಟ್ಟು ಗೊತ್ತೈತಲ್ಲ. ಮತ್ತು ನಾವಾರು ಕೊಡ್ತೀವಿ. ಶಿವಾನಂದ ಪಾಟೀಲ್ಗೆ ಯಾಕೆ ಊರ್ಲಕ್ಕೆ ಹೋಗ್ಬಾರ್ದು? ನಾವೆಲ್ಲ ರೈತರು ಸೇರಿ 1 ಕೋಟಿ ಕೊಡ್ತೀವಿ ನಾವು. ಊರ್ಲಾಕಿ ಕೇಳಿ ಇವತ್ತವರು. ಅವರು ನಿಜವಾಗಿ ನಮ್ಮ ತಂದೆ ತಾಯಿ ರೈತರು, ಒಕ್ಕಲ್ತನದೊಳಗೆ ದುಡ್ದು ಬಂದ ರೈತರ ಮಕ್ಕಳು ನಾವು ಅನ್ನೋ ಅಭಿಮಾನ ಅವರಲ್ಲಿದ್ದರೆ ನಮ್ಮಂಥ ರೈತರಿಗೆ ಅನ್ಯಾಯ ಮಾಡಲ್ಲ ಅವರು. ಈ ಕಾಂಗ್ರೆಸ್ ಗೌರ್ಮೆಂಟ್ 70 ವರ್ಷದಿಂದ ನಮಗೇನು ಮಾಡೈತೆ ರೀ? ಅಲ್ಲ, ನಮಗೇನು ಮಾಡೈತಿ? 70 ವರ್ಷದಿಂದ ಇಲ್ಲಿವರೆಗೆ ಇದು ಚತುಷ್ಷಷ್ಠಿ ರೋಡ್ ವಾಜಪೇಯಿ ಅವರು ಇದನ್ನು ಪ್ರೊಜೆಕ್ಟ್ ಮಾಡಿದರು. ಗಂಗಾ ಕಾವೇರಿ ಏಕೀಕರಣನ ಲಕ್ಷ್ಮಣ ಮೆನನ್ನ ಪ್ರೊಜೆಕ್ಟ್ ಮಾಡಿದರು. ಈ ರೋಡ್ ಏನೈತೆ ಚತುಷ್ಷಷ್ಠಿ ರೋಡು ವಾಜಪೇಯಿ ಪ್ರೊಜೆಕ್ಟ್ ಮಾಡಿದರು. ಆ ಫೈಲ್ನ ಇವರು ಕಿತ್ತು ಹಿಂದೆ ಹೋಗಿದ್ಬಿಟ್ರು ಇಂದ್ರಮ್ಮ. ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗೋವ್ರಿಗೆ ಆ ರೋಡ್ ಹಂಗೆ ಬಿತ್ತು. ಎಷ್ಟು ತಂದೆ ತಾಯಿ ಮಕ್ಕಳು ಕಳ್ಕೊಂಡ್ರು, ಎಷ್ಟು ಮಕ್ಕಳು ತಂದೆ ತಾಯಿ ಕಳ್ಕೊಂಡ್ರು, ಎಷ್ಟು ಅನಾಹುತ ಆದವು. ಈಗ ಆ ರೋಡ್ ಆತು ಏನೇನೋ ಸಾವು ನೋವು ಇಲ್ಲ. ಇದು ಹುಬ್ಬಳ್ಳಿ ಮತ್ತು ಧಾರವಾಡ ನಡುವೆ ವಾರಕ್ಕೆ 4 ಆಕ್ಸಿಡೆಂಟ್ ಆಗವು. ಇವತ್ತು 1 ಬಂದು ತೋರ್ಸನ್ರಿ ಅವ್ರಿಗೆ, 1 ತೋರ್ಸಾಗ್ತಾ ಇಲ್ಲ. ಅದು ನಾವು ತಪ್ಪು ಮಾಡೇವ್ರಿ. ನಾವು ಒಂದಿನಕ್ಕೆ ಮತ್ತು ಗ್ಯಾರಂಟಿಗೆ ತಲಿಬಾಗಿ ನಾವು ನಮ್ಮ ಓಟ್ ಮಾರ್ಕೊಂಡ್ಬಿಟ್ವಿ. ಅದೇ ನಮ್ಮ ಅನುಭವ. ಈಗ ಅದನ್ನ ನಾವು ಅನುಭವಿಸಾಕತ್ತೀವಿ. ಈಗ ನಾನಾದರೂ ಟಿಕೆಟ್ ಕೊಡ್ತಾರಂದ್ರೆ ನಾನು ಒಂದು ಜಾತಿನೇ ತಿಳಿಯೋನ ರೀ. 10,000 ಕೊಟ್ಟು ಬಿಡುಗಡೆ ಮಾಡ್ತೀನಿ ನಾವು ಒಂದು ಕೋಮಿಗೆ. ಸಿದ್ದರಾಮಯ್ಯನವರು ಹುಬ್ಳಿಗೆ ಬಂದಾಗ ಅಂದ್ರೆ ಒಂದೇ ಕೋಮಿಗೆ ಅಂತ ಯಾಕೆ ಅನ್ಬೇಕು 10,000 ಕೋಟಿ? ನಮ್ಮ ಕರ್ನಾಟಕದೊಳಗೆ 28 ಥರ ಜನತೆ ಐತಿ. ಎಲ್ಲರಿಗೂ ಬಿಡುಗಡೆ ಮಾಡಬೇಕಿತ್ತಲ್ಲ, ಒಂದೇ ಕೋಮಿಗೆ ಅಂತ ಅವ್ರಿಗೆ ಯಾಕೆ ಬರಬೇಕು? ಹಬ್ಬ ಹರಿದಿನಗಳು ಎಲ್ಲರಿಗೂ ರಜೆ ಕೊಡಬೇಕು. ಈಗ ಒಂದೇ ಕೋಮಿಗೆ ಯಾಕೆ ಕೊಡಬೇಕು? ಹೆಣ್ಮಕ್ಳು ಬಸ್ ಫ್ರೀ ಇದೆ. ನಾನು ಎಲ್ಲಿ ಸಿಕ್ಕಲ್ಲ ನೋಡ್ರಿ. ಮಂಚಾನ ಹಳ್ಳ ಹಿಡಿದು ಹೋಗ್ಬಿಟ್ಟವ್ರಿ. 110 ರೂಪಾಯಿ ತೊಗರಿಬೇಳೆ ಎಲೆಕ್ಷನ್ಗಿಂತ ಮೊದ್ಲು 160 ತೊಗರಿಬೇಳೆ. ಇವತ್ತು 110 ರೂಪಾಯಿ ತೊಗರಿಬೇಳೆ ಎಲೆಕ್ಷನ್ಗಿಂತ ಮೊದ್ಲು 160. ಈಗ ಹೌದಿಲ್ರಿ? ನೋಡ್ರಿ, ಫಲಾನುಭವಿಗಳಿಗೆ ಸರಿಯಾಗಿ ಸಿಗೋದೇ ಇಲ್ಲ. ಕೇಂದ್ರದ ಅಕ್ಕಿ ಸಿದ್ದರಾಮಯ್ಯನವ್ರು ಸಿಗಲ್ಲ. ಈ ಥರ ಯಾವ ರೈತಿಗೆ ಸರಿಯಾಗಿ ಫಲ ಸಿಕ್ಕತ್ತೆ ಹೇಳ್ರಿ ನೀವು? ಹಿಂಗಾಗಿ ರೀ ನಾವು ಈ ಗ್ಯಾರಂಟಿಗೆ ತಲೆಬಾಗಿ ನಾವೇನು ಓಟ್ ಹಾಕಿದ್ವಿ. ನಾವು ಹುಚ್ಚರು, ನಾವು ಭಾಳ ಹುಚ್ಚರು. ನಮ್ಮ ಒಂದು ಏಳಿಗೆ 10 ವರ್ಷ ಮುಂದೆ ಹೋಗ್ತೀರಿ. ಈಗ ನಮ್ಮ ಊರಾಗ ರೀ, ಇವ್ರೂರಾಗ ರೀ ಸಭಾ ಮಂದಿರ ದೇವಸ್ಥಾನಗಳು ಬರುವಂಥ ಅನುದಾನಗಳು ಹಳ್ಳ ಹಿಡಿದು ಯಾಕೆ ಬರ್ತದೆ? KSRTC ಕಂಡಕ್ಟರ್ ಡ್ರೈವರ್ ಕೊಡಕ್ಕೆ ದುಡ್ಡಿಲ್ಲ. ಇನ್ನು ನಮ್ಮ ದೇವಸ್ಥಾನಗಳಿಗೆ ಅವ್ರು ಅನುದಾನ ಎಲ್ಲಿಂದ ಕೊಡ್ತಾರೆ? ನಮ್ಮ ಸಭಾಭವನಕ್ಕೆ ಅನುದಾನ ಎಲ್ಲಿ ಕೊಡ್ತಾರೆ? ಅದೆಲ್ಲ ಸೊನಾಟ ಪ್ರಕಾರ ಕೋರ್ಟ್ ಒಂದು ತೀರ್ಮಾನ ಮಾಡಿತ್ರಿ. ಇವ್ರೇನು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರಲ್ಲ, ಆ ಪ್ರಣಾಳಿಕೆ ಒಂದು ಚೌಕಟ್ಟಿನ ಒಳಗಿರ್ಬೇಕು. ಸಿದ್ದರಾಮಯ್ಯನವ್ರು ಮಾಡಿದ್ದು ಚೌಕಟ್ಟಿನ ಹೊರಗೆ ಬಂದೈತಿ. ಕೊಡ್ಬೇಕು. ಎದ್ರದ್ದು ಅನುದಾನ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಬೇಕು, ಅಂಗವಿಕಲರಿಗೆ ಮಾಸಾಸನ ಕೊಡಬೇಕು, ವಿಧವರಿಗೆ ಮಾಸಾಸನ ಕೊಡಬೇಕು, ರೇಷನ್ ಕೊಡಬೇಕು, ಎಲ್ಲ ಸ್ಕೂಲ್ ಮಕ್ಕಳಿಗೆ ಬಸ್ ಫ್ರೀ ಮೆಡಿಸನ್ ಇಂದು ಇದೇನು ಕಾನೂನುಬದ್ಧವಾಗಿರುವಂಥದ್ದು. ಕರೆಂಟ್ ಬಿಲ್ಲು ಫ್ರೀ ಮಾಡ್ತೀನಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ತೀನಿ, ಕಾನೂನು ಬಾಹಿರ ಇದು. ಇವತ್ತಿಲ್ಲ ನಾಳೆ ಸಿದ್ದರಾಮಯ್ಯರು ಇದನ್ನು ಅನುಭವಿಸ್ಬೇಕಾಗತ್ತೆ ರೀ. ಇದನ್ನು ಕಾನುಗೋಳಿ ಅಂತೇಳಿ ಅವ್ರ ಮಾತು ಕೇಳಿ ಮಾಡಿದ್ದಿದ್ದು. ಈ ಪ್ರಾಜೆಕ್ಟ್ ಇಂಪ್ರೂವ್ಮೆಂಟ್ ಆಗಲ್ಲ, ಆದರೆ ಮುಂದೊಂದು ದಿನ ಕೇಸ್ ಅನ್ನೋದು ಆಗ್ಬೋದು ಅಂತ ನನ್ನ ಅಭಿಮತ. ನೋಡ್ರಿ, ನಾವು ರೈತರ ಮಕ್ಕಳು ಆದರೂ ಕೂಡ ನಾವು ಹೊಡೆದಾಡೋದು ತಪ್ಪಲ್ಲ, ಪ್ರೀತಿ ಮಾಡೋದು ತಪ್ಪಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಿಂದ ಬಯಸುವಂಥದ್ದು. ನಮ್ಮಲ್ಲೇ ಒಂದು ಕೂಗು ಅಂದರೆ ನಮ್ಮ ಸಾಲ ಮನ್ನಾ ಆಗ್ಬೇಕು,
ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಯಾವ. ನಾವು ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗಲ್ಲ. ಶುರು ಮೆಣಸಿಗೆ ಒಂದು 10 ಸಲ ತೊಗೊಂಡ್ರಿ. ಮಳೆ ಇಲ್ಲ ಬೆಳೆ ಇಲ್ರಿ, ನಮ್ಗೆ ಬರಗಾಲ ಬೆಳೆ ಬೆಂಬಲ ಬೆಳೆ ಕೊಡಿಸ್ರಿ. ದುಡಿದು ಇಷ್ಟು ಸಲ ದುಡಿದು ದನ ಕರಾಗ ಮಳೆ ಇಲ್ಲ ಮಾರಲ್ಲ ಏನಿಲ್ಲ, ರೈತರಿಗೆ ಭಾಳ ತೊಂದರೆ ಐತ್ರಿ. ಅದನ್ನ ಸ್ವಲ್ಪ ನಿರ್ವಹಿಸಿ ಮಾಡ್ರಲ್ಲ. ಎಲ್ಲ ತೊಗೊಂತಾರೆ ಹೇಳ್ತಾರೆ, ಏನು ಕೊಡಲ್ರಿ. ರೈತರ ಬಗ್ಗೆ ಏನೂ ಇಲ್ಲ ಸರ. ರೈತರಿಗೆ ಎಷ್ಟು ಏನು ಓಡ್ ತೊಗೊಂತಾರೆ ಎಲ್ಲ ತೊಗೊಂತಾರೆ, ಅದ್ರ ಬಗ್ಗೆ ಏನೂ ಇಲ್ಲ ಮಾಹಿತಿನೂ ಕೊಡಂಗಿಲ್ಲ, ಏನೂ ಇಲ್ಲ. ಈ ರೈತರಿಗೆ ಎಷ್ಟು ಗೋಳಾಟ ನೋಡ್ರಿ. ಈ ಸಲ ಮಾಲ್ ತಂದು 2,000 3,000 4,000 ಹಾಕಿ ರೈತ ಎಲ್ಲಿ ಹೋಗ್ರಿ? ರೈತರ ಪರಿಸ್ಥಿತಿ ಏನೈತ್ರಿ? ಒಂದು ಎಕರೆಗೆ ಎಷ್ಟು ಖರ್ಚು ಐತ್ರಿ? ಒಂದು ಎಕರೆಗೆ 15 ಹಿಡ್ಕೊಂಡು 50,000 ಗಂಟ್ಲೆ ಖರ್ಚು ಆಗೈತ್ರಿ. ಕಸದ ಹಾಕತ್ರಿ. 50,000 ಗೊಬ್ಬರ ಬೀಜ ಎಲ್ಲ ಹಾಕಿರ 1,00,000 ಗಂಟ್ಲೆ ಖರ್ಚು ಆಗೈತ್ರಿ. ಒಂದು ಎಕರೆಕ್ಕೆ 50,000 ರೂಪಾಯಿ ಖರ್ಚಾಗೈತಿ. ಆಮೇಲೆ ಮತ್ತು ಬಿಡಿಸೋದು ಬೇರೆ ಇದು. ಒಂದು ದಿವ್ಸಕ್ಕೆ 300 ರೂಪಾಯಿ ಆಳ, ಒಂದು ದಿವ್ಸಕ್ಕೆ 300 ರೂಪಾಯಿ ಹೆಣ್ಣಾಳಿಗೆ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ 50 ಮಂದಿ ಬಿಡ್ಸವ್ರು. ಎಷ್ಟಾದ್ರಿ? ಖರ್ಚು ಜಾಸ್ತಿ ಆಕತಿ, ಲಾಭನೇ ಇಲ್ಲ ಅದ್ರಾಗ. ಅದಕ್ಕನ ಆಗೋಲ್ದು. ಆಮೇಲೆ ಮಳೆ ಒಂದು ಕೈ ಕೊಡ್ತು. ಎಣ್ಣೆ ಔಷಧಿ ಎಲ್ಲ ಸೇರಿ 3 ಎಕರೆಗೆ ನಂದು 2.5 ಲಕ್ಷ ರೂಪಾಯಿ ಖರ್ಚಾಗೈತೆ ಬಿಡಿಸ್ಕೊಂಡು ಇಲ್ಲಿ ತರ್ಬೇಕಾದ್ರೆ. 2.5 ಲಕ್ಷ ರೂಪಾಯಿ ಮಾಲ್ ಇಲ್ಲ ನಂದು. ಪರಿಹಾರ ಸಿಗುವಂದ್ರೆ ಸರ್ಕಾರ ಮಾಡ್ಬೇಕದನ್ನ ಪರಿಹಾರ. ಇವೆಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದಾರಲ್ಲ, ಅವ್ನು ತೆಗಿಬೇಕು. ಅಲ್ಲ 60 ವರ್ಷದವ್ರಿಗೆ ಕೊಡ್ಲಿ ಒಪ್ಕೋತೇನೆ. ಅವ್ರಿಗೆ ಫ್ರೀ ಬಸ್ ಕೊಡಬಾರ್ದು, 2,000 ರೂಪಾಯಿ ಕೊಡಬಾರ್ದು. ಇವತ್ತಿನ ದಿವಸ ರೈತ ದೇಶದ ಬೆನ್ನೆಲುಬು. ಈಗ ಏನು ಮಾಡ್ಬೇಕು ಹಿಂಗಾರೆ? ಒಬ್ಬ ರೈತ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿರ್ತಾನ, ಅದ್ರ ಲಾಭಾಂಶ ಸಿಗೋಣ ಹಂಗೆ ಬೆಂಬಲ ಬೆಲೆ ಕೊಡ್ಬೇಕು. ಅವರು ಕೇಂದ್ರದವ್ರು ಕೊಡಬೇಕು. ತೊಗೊಂಡು ಏನು ಮಾಡೋದು? 2,000 ರೂಪಾಯಿಂದ ಏನಾಗತ್ತೆ? ಒಂದು ವಾರದ ಒಬ್ಬಕ್ಕೆ ಹೆಣ್ಣಾಳೆ ಪಗಾರ ಆಗಂಗಿಲ್ಲ. ಅದು ಎಲ್ಲಿ ಬಡ್ಡಿ ಮಾಡ್ಯಾರ? ನಾನು ನಿನ್ನೆಲ್ಲ ಮೊನ್ನೆ ರಿನ್ಯೂವಲ್ ಮಾಡಿ ಬಂದ 8,000 ರೂಪಾಯಿ ಕಟ್ಟಿ 1,80,000 ರೂಪಾಯಿ ನಾನು ಒಂದು ಹೆಕ್ಟರ್ ತೆಗೆದಿದ್ದೆ. 1,80,000 ರೂಪಾಯಿ ಅದ್ರದ್ದು ಮೊನ್ನೆ 1,80,000 ರೂಪಾಯಿ ಉಯ್ತು 8,000 ರೂಪಾಯಿ ಬಡ್ಡಿ ಕಟ್ಟಿ ಬಂದನು. ಎಲ್ಲಿ ಏನು ಮನ್ನಾ ಮಾಡ್ಯಾರ? ಮತ್ತು 75,000 ನಾ ಬಡ್ಡಿ ಕಟ್ಟಿ ಬಂದೇನಿ. ಇವರು ಯಾವ್ದು ಮನ್ನಾ ಮಾಡ್ತಾರೆ, ಯಾವ್ದು ಬಿಡ್ತಾರೆ? ಅವ್ರ ಮ್ಯಾಗ ಇವ್ರು ಹಾಕೋದು, ಇವ್ರ ಮ್ಯಾಗ ಅವ್ರು ಹಾಕೋದು. ಅವ್ರು ಸಾಲ ಮನ್ನಾ ಮಾಡೋದು ಬೇಡ. ನಮ್ಮ ರೈತರ ಮಾಲಿಗೆ ಬೆಲೆ ಕೊಟ್ರೆ ನಮ್ಗೆ ಸಾಕು. ನಾವು ದುಡ್ಕೊಂಡು ತಿಂತೇವೆ, ಮತ್ತು ಅವ್ರಿಗೆ ಹಾಕ್ತೇವೆ. ನಾವು ದುಡ್ದಕ್ಕೆ ನಮ್ಗೆ ಕೊಟ್ರೆ ಸಾಕು. ನಮ್ಗೆ ಅವ್ರು ಕೊಡೋದು ಬೇಕಾಗಿಲ್ಲ. ನಾವು ಇದ್ರ ಮಾಡ್ತೇವ್ರಿ. ಪ್ರತಿಯೊಬ್ಬರು ರೈತರ ತಿಂತಾರೆ. ಎಲ್ಲ ವ್ಯಾಪಾರಸ್ಥರು ಹಿಡ್ಕೊಂಡು ದಲ್ಲಾಳಿಗಳನ್ನ ಹಿಡ್ಕೊಂಡು ಎಲ್ಲರೂ ರೈತನ ಮ್ಯಾಗ ಜಗತ್ತು ನಡೆದೈತಿ. ಖರೆ ರೈತಗೆ ಕಿಮ್ಮತ್ತಿಲ್ಲ. ಅವ್ರು ಮಾಡಿರೋದು ಫಸ್ಟ್ ರೈತರಿಗೆ ಬೆನ್ನಲ್ಲಿ ಬಂದು ಭಾಷಣ ಮಾಡ್ತಾರೆ, ಈ ಕಡೆ ರೈತರಿಗೆ ಬೆನ್ನ ತೆಗೆದು ಬಿಡ್ತಾರ. ಅನಿಲ ಅಂಬಾನಿ ಅಂತವ್ರಿಗೆ ಎಷ್ಟೋ ಲಕ್ಷ ಕೋಟಿ ಗಂಟ್ಲೆ ಮನ್ನಾ ಮಾಡಿದ್ರೆ ಅವ್ರದ್ದು ರೈತರನ್ನ ಯಾರು ಕೇಳ್ತಾರ? ಇವತ್ತು ಕೇಂದ್ರ ಸರ್ಕಾರ ಹಿಡ್ಕೊಂಡ, ರಾಜ್ಯ ಸರ್ಕಾರ ಹಿಡ್ಕೊಂಡ ಪ್ರತಿನ ವರ್ಷ, ಈ ವರ್ಷ ನೋಡ್ರಿ ಅಲ್ಲ, ಈ ವರ್ಷ ಒಂದ್ ನಿಮಿಷ, ಈ ವರ್ಷ ಮಳಿ ನುಕ್ಸಾನ, ಮಳಿ ಆಗ್ಲಾರ್ದಕ್ಕೆ ನುಕ್ಸಾನ ಅದಿವ. ಕೆನಾಲ್ ಬರಲಿಲ್ಲ, 15 ದಿವ್ಸಕ್ಕೆ ಒಂದ್ಸಲ ನೀರು ಬಿಟ್ಟು ಎಲ್ಲಿ ಬರ್ತದೆ ಅದು? ಕೈಲಿ ಈಗ 2 ಚೀಲ ಮೆಣಸಿನ್ಕಾಯಿ ತಂದೀವಿ. ಈಗ 3,500 ರೂಪಾಯಿ ಬರೀ ಗಾಡಿ ಬಾಡಿಗೆ ಬಂತು. 100 ರೂಪಾಯಿ 3 ರೂಪಾಯಿ ಕಮಿಷನ್ ಮಾಡ್ತಾರ. ಎಷ್ಟು ಕೊಡಕತ್ತೈತಿ ರೊಕ್ಕ? ಈಗ ಒಂದು ವರ್ಷಕ್ಕೆ ಎಷ್ಟು ಕೊಡತೈತ್ರಿ? 2,000 ರೂಪಾಯಿ. 24,000 ರೂಪಾಯಿದಾಗ ಏನಾಗುತ್ತೆ? ಒಂದು ಎಕರೆ ಹೊಲ ಬೀಜದ ಗೊಬ್ಬರ ಆಗಂಗಿಲ್ಲ. ನಾವು 1,500 ರೂಪಾಯಿಗೆ ಒಂದು ಸೇರ್ ಬೀಜಕ್ಕೆ, ಈ ಮೆಣಸಿನ್ಕಾಯಿಗೆ 1,500 ರೂಪಾಯಿಗೆ ಒಂದು ಕೆಜಿ ತೊಗೊಂಡಿವಿ. ಒಂದು ಎಕರೆಕ್ಕೆ 10,000 ರೂಪಾಯಿ ಗೊಬ್ಬರ. ಸರ್ಕಾರ ರೈತರನ್ನ ನೋಡಬೇಕು, ಒಂದು ಒಳ್ಳೆ ಬೆಲೆ ನಿಗದಿ ಮಾಡಬೇಕು ರೈತರನ್ನ. ಮತ್ತೆ ಇಲ್ಲಾಂದ್ರೆ ಅನಿವಾರ್ಯವಾಗಿ ಹಗ್ಗಕ್ಕೆ ಹೋಗೋದಕ್ಕತಿ, ಗಿಡಕ್ಕೆ ಹಗ್ಗ ತೊಗೊಂಡು ಹೋಗ್ಬೇಕಾಗತ್ತೆ. ಈ ಸಾರಿ ಮಳೆ ಆಗಿಲ್ಲಲ್ಲ, ಅಲ್ಲ ಮಳೆ ಆದಾಗಂತೂ ಬಿಡ್ರಿ, ಮಳೆ ಆಗಿಲ್ಲ. ಈ ಸಲ ಬರಗಾಲ ಬಿದ್ದೈತಿ. ಸಾಲ ಮನ್ನಾ ಮಾಡ್ಬೇಕು ರೈತರದ್ದು. ಇದೆಲ್ಲ ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟು ರೈತರ ಸಾಲ. ಯಾಕಂದ್ರೆ ರೈತ ದುಡ್ದಾಗ ಜಗತ್ ನಡೀತೈತಿ ಊಟಕ್ಕೆ. ಒಟ್ಟು ಸಾಲ ಮನ್ನಾ ಮಾಡ್ಬೇಕು. ಸಾಲ ಮನ್ನಾ ಮಾಡ್ಬೇಕು ಸರ್ ಎಲ್ಲರಿಗೆ. ಎಲ್ಲ BPL ಕಾರ್ಡ್ದವ್ರಿಗೆ, ಎಲ್ಲರೂ BPL ಕಾರ್ಡ್ದವ್ರು ಎಲ್ಲರೂ ಬಡವ್ರನ್ನ ಅಲ್ಲ. ಎಲ್ಲ APL ಇದ್ದವ್ರು ಎಲ್ಲರೂ ಶ್ರೀಮಂತನ ಅಲ್ಲ. ಅವರು ತೋರ್ಸಾಕಟ್ಟ ಜಮೀನು ಇಟ್ಟಿರ್ತಾರೆ. ಅವರು 2 ನಂಬರ್ ವ್ಯವಹಾರದವರು ಕೃಷಿಯರು. ದೊಡ್ಡ ಇವು ಅದಾವ, ಫ್ಯಾಕ್ಟ್ರಿ ಅದಾವ. ನಮ್ಮ ಹೆಸರು ರಮೇಶ್ ಅಂತ. ನಾವು 18 ಚಲೋ ತಂದ್ರಿ. ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡ್ಬೇಕು. ನಮ್ಗೆ ಈಗ ಸಾಲ ಮನ್ನಾ ಮಾಡ್ಬೇಕು. ಈಗ 18 ಚಲೋ ತಂದೇವು ಅಂದ್ರೆ ನಮ್ದು ಒಂದು 2.5 ಲಕ್ಷ ರೂಪಾಯಿ ಖರ್ಚಾಗೈತಿ. 350 ರೂಪಾಯಿಗೆ ಒಂದು ಆಳು ಅದಾವು. ರೈತರದ್ದು ಸಿಕ್ಕಾಪಟ್ಟಿ ಖರ್ಚು ಐತಿ. ಅವ್ರಿಗೆ ಉದ್ದೊಂದು ಕೇಸ್ ಹಂಗೆ ಓಟ್ ಬಂದ ಹೊತ್ನಾಗ ರೈತಂದು ನಾವು ಬೆನ್ನಲ್ಲಿ ಬಾಯಿ ನಿಂದಿರ್ತೀವಿ. ನಾವು ರೈತರಿಗೆ ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಕೇಸಿ ಹೇಳ್ತಾರೆ. ಲೋಕಸಭೆ ಎಲೆಕ್ಷನ್ ಮತ್ತು ತಮ್ಮದ ತಾವು ಗೋಪಾಲ ತುಂಬ್ಕೋತಾರೆ. ಈಗ ರೈತರಿಗೆ ಬಂದ ಕೇಸಿ ನಾವು ಮುಂದೆ ಅದನ್ನ ಸಾಲ ಮನ್ನಾ ಮಾಡ್ತೀವಿ ಗ್ಯಾರಂಟಿ ಕೊಡ್ತಾರೆ. ರೈತರು ಸಾಲ ಮನ್ನಾ ಮಾಡ್ಬೇಕು, ಮತ್ತು ರೈತರಿಗೆ ಅನುಕೂಲ ಆಗ್ಬೇಕು.
ಮತ್ತು ರೈತರಿಗೆ ಅನುಕೂಲ ಆಗುವಂಗೆ ಬೆಂಬಲ ಬೆಲೆ ಕೊಡ್ಬೇಕು. ಬಿಟ್ಟಿ ಬಾಗಿಗಳನ್ನ ಎಲ್ಲ ತೆಗಿಬೇಕು. ಒಂದು ನಿಮಿಷ ರೀ, ಇದೇನು ಅಲ್ಲ ಈ ಸರ್ಕಾರ ಕೇಂದ್ರ ಸರ್ಕಾರ ಏನು ಬಾಗಿ ಕೇಂದ್ರ ಸರ್ಕಾರ ಏನಿದೆ ಅಲ್ಲ, ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೆ ಏನು ಕೊಡ್ತದಲ್ಲ ಅದನ್ನು ಬಿಡ್ರಿ ಸರ್, ಬ್ಯಾಡ್ ನಮಗೆ. ಒಟ್ಟು ಈ ಸಾರಿ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ, ಬರಗಾಲ ಪರಿಸ್ಥಿತಿ ಒಳಗೆ ಎಲ್ಲ ಮನ್ನಾ ಮಾಡ್ಬೇಕು ಇದನ್ನು. ಪ್ರತಿ ಒಂದು ರೂಪಾಯಿ ಹಿಡ್ಕೊಂಡು ಎಲ್ಲ ಮನ್ನಾ ಮಾಡ್ಬೇಕು. ಯಾಕಂದ್ರೆ ಪರಿಸ್ಥಿತಿ ಹಂಗೈತೆ ರೈತ. ಶಾಶ್ವತ ಪರಿಹಾರಕ್ಕಾಗಿ ಅದು ಒಂದು ಯೋಗ್ಯ ಬೆಲೆ, ಬೆಂಬಲ ಬೆಲೆ ಮಾಡಬೇಕು. ದಲ್ಲಾಳಿಗಳ ಕೈ ಹೋಗಬಾರ್ದು. ಏನು APMC ಕಾಯ್ದೆ ತಂದ್ರೆ ಏನಾಯ್ತ? ಮತ್ತು ಇಲ್ಲ ದಲ್ಲಾಳಿ ಅದಾರಲ್ಲನ APMC ಕಾಯ್ದೆ ತಂದು ಏನು ಮಾಡಿದಾರೆ ಇವರು? ಅದರಲ್ಲನ್ರಿ ಇಲ್ಲಿ ಈಗ ಕಮಿಷನ್ ಇಲ್ಲ ಅಂತ ಏನು ನಡೆಯಂಗಿಲ್ರಿ. ಈಗ ಎಲ್ಲಾನು ಮಾಡಿದ್ರು ಎಲ್ಲ ರೈತರದ ಮಾಡೋರು. ಒಂದು 10 ರೂಪಾಯಿ ಕಮಿಷನ್ ಮಾಡ್ಬೇಕು, ಎಲ್ಲ ರೈತರಿಂದನ ಅವ್ರು ಉದ್ಧಾರ ಆಗೋದು. ಮತ್ತೆ ರೈತರು ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಅವ್ರು ಎಲ್ಲ ಲಾಭ ಮಾಡ್ಕೊಂಡು ಅವ್ರು ಹೋಗೋದು. ರೈತಿಗೆ ಏನೈತ್ರಿ? ಬರೀ ಇದೈತೆ ನೋಡ್ರಿ, ಹೋಗೋದು ಮಕ್ಕಳದು ಅಡ್ಡಾಡೋದು ಅಷ್ಟೇ. ಸಮಸ್ಯೆಗೆ ಏನು ಪರಿಹಾರ? ರೈತರು ಬೆಲೆ ಕೊಡೋಕ್ರಿ ಮತ್ತೇನೈತ್ರಿ? ಹ್ಞೂ ರೀ, ಬೆಲೆ ಎಲ್ಲ ಇಲ್ರಿ. ಬೆಲೆ ಈಗ ಬರ್ಬೇಕ್ರಿ, ರಾತ್ರಿ ಮಲ್ಕೋಬೇಕು ಮತ್ತೆ ಎದ್ದು ಹೋಗ್ಬೇಕು. ಏನೈತೆ ಬೆಂಬಲ? ಯಾವ ಏನು ಯೋಜನೆನೂ ಇಲ್ಲ. ಅವು ಏನು ಕೊಡಲ್ರಿ ರೈತರಿಗೆ, ಎಲ್ಲ ತಾವು ತಿಂತಾರೆ. ನಡ್ಬಾರ್ದು ತಿಂದು ನಮ್ಗೆ ಏನು ಕೊಡ್ತಾರೆ? ಸಾಲ ತತ್ತೇನ್ರಿ, 2,000 ರೂಪಾಯಿ ಬೆಳಿ ಮಾ ಹಾಕ್ಯಾರ, ಸಾಲ ತತ್ತೇನೆ ಸರ್. ಮತ್ತೆ ಏನು ಮಾಡ್ಬೇಕು ಹೇಳಿ ಸರ್? ಅಲ್ರಿ ಈಗ ಬೆಳಿ ಮಾ ಹಾಕ್ಯಾರಲ್ರಿ 2,000 ಅದು ಸಾಲ ತತ್ತೇನ್ರಿ. 2,000 ರೂಪಾಯಿ ಹಾಕ್ಯಾರಲ್ರಿ, ಒಂದು ಪ್ಯಾಕೆಟ್ ಬರಲ್ರಿ ರೈತಗೆ. ಮತ್ತೆ ಏನು ಮಾಡ್ಬೇಕು ಸರ್ ನಾವು? ಎಲ್ಲ ಯುವಕರು ಕೃಷಿಗೆ ಬರ್ಬೇಕಂದ್ರೆ ಅವ್ಗೆ ಒಳ್ಳೆ ಯೋಗ್ಯ ಬೆಲೆ ಬರಬೇಕು. ದಲ್ಲಾಳಿ ಕೈಯಾಗ ಸಿಗ್ಲಾರ್ದಂಗೆ ಆಗಬೇಕು. ಅಂದ್ರೆ ಕೃಷಿಯತ್ತ ಜನರು ಎಲ್ಲ ಬರ್ತಾರೆ. ದೊಡ್ಡ ಕೋಟಿ ರೂಪಾಯಿ ಗಂಟ್ಲೇನ ಅವ್ರಿಗೆ ಪೇಮೆಂಟ್ ಇದ್ರು ಇವ್ರಿಗಿಲ್ಲ ಕಿಮ್ಮತ್ತ ಏನೋ ರೈತರಿಗೆ. ಯಾಕಿಲ್ಲಪ್ಪ ಅಂದ್ರೆ ಇದು ಉತ್ಪನ್ನ ಸರಿಯಾಗಿ ಬರೋಲ್ಲ. ಉತ್ಪನ್ನ ಬಂದಿಲ್ಲ, ಯಾಕಂದ್ರೆ ಮಳೆ ಆಗಿಲ್ಲ, ಬರಗಾಲ ಬಿದ್ದೈತೆ, ಇದೊಂದು ಸಮಸ್ಯೆ. ಯೋಗ್ಯ ಉತ್ಪನ್ನ ಬಂದಾಗ ಬೆಲೆ ಇಲ್ಲ. ನಾ ಇದೇಗೇನು ಹೇಳಿನಲ್ರಿ, ಒಂದು ಎಕರೆಗೆ 50,000 ರೂಪಾಯಿ ಬಿಡಿಸೋದು ಎಲ್ಲ ಆಳ್ಗಳು ಬಿಟ್ಟು ಹೇಳಿ ನಿಮಗೆ. 50,000 ರೂಪಾಯಿ 50,000 ನಾ 25,000 30,000 ರೂಪಾಯಿ ಆಗೋದಿಲ್ಲ ಅದು ಒಂದು ಎಕರೆಗೆ. ಏನು ಮಾಡ್ಬೇಕು ಹಂಗಾದ್ರೆ? ಹಸುನೂರು ದುಡ್ದು ಪಟ್ಟಿ ಕೊಟ್ಟಿಲ್ಲ ಅಂಗಡಿ ಮಾಲಕ ಸಿದ್ದೇಶ್ವರ. ಈಗ ನೋಡು ಆಳ್ನವ್ರು ಉರ್ಲಕ್ಕೆ ಹೋಗ್ಬೇಕು ನೋಡು ಮನೆ ಮುಂದೆ. ನಾವು ಹಸುನೂರ ಬಾಗಲ್ ಕೊಡ್ಸಿಲ್ಲ 13 ಚೀಲ ತಂದಿ ನೋಡ್ರಿ ಮೊನ್ನೆ. 13 ಚೀಲ 2 ಲಕ್ಷ ರೂಪಾಯಿ ಮೇಲೆ ಆಗೈತಿ. 1 ಲಕ್ಷ ರೂಪಾಯಿ ಪಟ್ಟಿ ಬಂದಿಲ್ಲ. ಯಾರು ಚೀಲಕ್ಕನ ಆಯ್ತು. ಈಗ 90,000 ಆಗ್ಯಾವ ಇದು ಒಟ್ಟು ಕೂಡಿ 13 ಚೀಲಕ್ಕೆ. ಇನ್ನು 19,000 ಕೊಟ್ರ 70,000 ಕೊಡಕ್ ತರಲ್ಲ. 19,000 ಅಟ್ ಕೊಟ್ಟಾರ. ಮತ್ತೆ ಉಳ್ಕೆದ್ ಏನ್ ಮಾಡ್ತೀನಿ? ಊರ್ಲಕ್ಕೆ ಹೋಗ್ಕೊಂಡು ನಾವು 2 ಲಕ್ಷ ಖರ್ಚು ಮಾಡಿ 1 ಲಕ್ಷ ಕೊಳಿ ಗೊಬ್ಬರ, 1 ಲಕ್ಷ ಕಸ, 2 ಲಕ್ಷ ಎಲ್ಲ ಊರ್ಲ ಹಾಕೋಬೇಕು. ನಾವು ಈಗ ಗಿಡ ಮನೆಯಾಗ ಹೊಲಕ್ಕೆ ಹೋಗಿ ಗಿಡಕ್ಕೆ ಹಾಕಿದ್ದು ಖರ್ಚಿಲ್ಲ. ಗೌರ್ಮೆಂಟ್ ಏನ್ ಮಾಡ್ತದೆ ಮಾಡೋಣ್ರಿ, ಎಲ್ಲ ರೈತರು ಮಾಡ್ಬೇಕ. ಈಗ ಸಾಲ ಮನ್ನಾ ಮಾಡ್ಬೇಕು. ರೈತರಿಗೆ ಏನೈತಿ, ಸಿದ್ದರಾಮಯ್ಯ ಸಾಹೇಬ್ ಆಗಲಿ ಮೋದಿ ಸಾಹೇಬ್ ಆಗಲಿ ನಮಗೆ ರೈತರಿಗೆ ಸಾಲ ಮನ್ನಾ ಮಾಡ್ಬೇಕು. ಒಳ್ಳೆ ಪರಿಹಾರದನ್ನ ಕೊಡ್ಬೇಕು. ಬೆಂಬಲ ಬೆಲೆ ಮತ್ತೆ ಏನಿತ್ತು ಕೊಡ್ಬೇಕು. ವರ್ಷ ಐತಿಗೆ ಬೆಂಬಲ ಉಳ್ಳಾಗಡ್ಡಿ ಬೆಳೆ ಹಾನಿ ಆಗ್ತೈತೆ, ಏನು 1 ರೂಪಾಯಿ ಇಲ್ಲಿ ವರ್ಷ 2,000 ರೂಪಾಯಿ ಬರೋದು ಮೋದಿ ರೊಕ್ಕ ಅದು ಇಲ್ಲ. ನಮಗೆ ರೈತರಾಗಿ ಸಾಯ್ತು. ರೈತರಿಗೆ ಹೆಣ್ಣು ಸಿಗಂಗಿಲ್ಲ, ನೌಕರಿನ ಹುಡುಕ್ತಾರೆ, ನೌಕರಿ ಇದ್ದವ್ರು ಕೊಡ್ತಾರೆ. ಮತ್ತು ರೈತರ ಮಕ್ಕಳಿಗೆ ತಿನ್ನೋದ ರೈತರಿಂದ ತಿಂತಾರೆ ಅವರು. ಮತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ಮತ್ತೆ ಯಾರು ಕೊಡ್ದು ಹೆಣ್ಣು? ಮತ್ತು ಆಫೀಸರಿಗೆ ಹೆಣ್ಣು ಕೊಡ್ಬೇಕು. ಅವ್ರು ನೌಕರಿ ಮುನ್ಸಿಪಾಲಿಟಿ ಕಸ ಹೊಡಿಯೋಲ್ಲಕ್ಕೆ ಅವ್ಗೆ ಹೆಣ್ಣು ಕೊಡ್ತಾರೆ. ಅವ ಕಸ ಹೊಡಿಯೋಲ್ಲಕ್ಕೆ ಅವ್ಗೆ ಹೆಣ್ಣು ಕೊಡ್ತಾರೆ. ಮತ್ತು ರೈತ ತಿನ್ನೋದು ರೈತಂದ. ಮತ್ತು ರೈತ ಬದುಕಿ ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಅದು ಎಲ್ಲಿ ಯಾರಿಗೆ ತಗೊಳ್ಳೋದು ನಾವು? ರೈತ ಬೇಕಾರಾಗಬೇಕು. ರೈತ ಬೆಂಡಳಿ ಬಂತ ಅದು ಹೇಳ್ತಾರ. ಈಗ ರೈತಿಗೆ ಹೆಣ್ಣು ಕೊಡ್ಬಾರ್ದು ಮತ್ತೆ ಹೇಳ್ತಾರ. 18 ವರ್ಷ ಆಗೋ ಮಟ್ಟ ಕನ್ಯಾ ಕೊಡಂಗಿಲ್ಲ ಅಂತ ಹೇಳ್ತಾರ. ಮತ್ತೆ ಅಟ್ರೊಳಗೆ ಓಡಿ ಆದ್ರೆ ಅವ್ರದೇ ಮಾಡೋದು. ಈಗ ಅಟ್ರೊಳಗೆ ಆಕಿ ತೊಗೊಂಡು ಓಡಿ ಮತ್ತೊಬ್ಬ ತೊಗೊಂಡು ಓಡೋದು ಏನು ಮಾಡೋದು? ಈಗ ಅವ್ರನ್ನ ಇವ್ರು ಇಂಥ ಕಾಯ್ದೆ ತಂದ್ರೆ ಏನು ಮಾಡೋದು? ಈಗ ರೀ ಈಗ ಏನು ತಿಂತಾರ ಅಂತ ಒಂದು ಅಂಗಡಿಗೆ ನಾವು ಬೀಜ ತೊಗೊಳಕ್ ಹೋಗ್ತೀವ್ರಿ, ಬೀಜನ ಮಿಕ್ಸ್ ಕೊಡಕತ್ತಾರ. ಬೀಜ ಒಂದ ಲೆವೆಲ್ ಬರ್ದಲ್ರಿ. ಅಲ್ಲ ಇರೋದಕ್ಕ ಎಲ್ಲ ಹೇಳ್ಬೇಕ. ಗೌರ್ಮೆಂಟ್ನ್ಯಾಗ ಸೊಸೈಟಿ ಒಳಗೆ ಬೀಜ ಕೊಟ್ಟಾರ, ಅದ್ರ ಜೋಡಿ ಹೈಬ್ರಿಡ್ ಮಿಕ್ಸ್ ಅದಾವ. ಮತ್ತೆ ಏನು ಮಾಡಿದ್ರು? ಈಗ ಅವರ ಮೋಸ ಮಾಡ್ತಾರೆ. ಈಗ ನಮ್ಗೆ ಅಲ್ಲ ಇವತ್ತಿನ ದಿವಸ ಸರ್ಕಾರನ ಮೋಸ ಆದಿಲ್ಲ. ಸರ್ಕಾರನ ಮೋಸ ಮಾಡ್ದಂಗಿಲ್ಲ ರೈತರಿಗೆ. ರೈತ ಮೋಸ ಮಾಡೋದಲ್ಲ ಹಂಗಲ್ರಿ. ಒಟ್ಟು ಲಾಭಕ್ಕಾಗಿ ಏನೋ ಅಂತ ಹೊಟ್ಟೆ ತುಂಬಕನ್ನುವಂತ ಉದ್ದೇಶಕ್ಕಾಗಿ ಏನೋ ಮಾಡ್ತಿರ್ತಾನ. ಆದ್ರೆ ರೈತ ಮೋಸ ಮಾಡೋದಲ್ಲ, ಸರ್ಕಾರ ಮೋಸ ಮಾಡ್ತದ ರೈತರಿಗೆ. ಸರ್ ಬರೀ ಹೇಳೋದಾಗಿದ್ರಿ ಇದು ಸರ್ಕಾರ ಎಲ್ಲೈತಿ? ಕೃಷಿ ಆದಾಯ ಹೇಳೋದಕ್ಕ ನಾವು ಪಾಲಕ್ ಹಚ್ಚಿ ನಮ್ಗೆ ಬೀಜ ಕೊಡೋಂಗಿಲ್ಲ. ಪಾಳೆ ಮಂದಿ ಅಂತಾರೆ ದೊಡ್ಡವ್ರು ಅಲ್ಲೇ ಆಫೀಸ್ನಾಗ ಕುತ್ಕೊಂಡು ಹಚ್ಚಿದ್ರೆ ಅವ್ರು ಬೀಜ ಅವ್ರ ಆಳು ಮಕ್ಕಳಿಗೆ ಕೊಟ್ಟು ಕಳಿಸ್ತಾರೆ. ಇದೇ ಕೇಳೋದಾಗೈತೆ ನಮ್ಗೆ.
ಇದ್ರಾಗ ಹೋಗಿದ್ದ ಮತ್ತೆ ಅವ್ರು ರೈತರಿಗೆ ಇಲೆಕ್ಷನ್ ಬಂದಾಗ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರ. ಇಲೆಕ್ಷನ್ ಬಂದಾಗ ಕಾಲ್ ಬೀಳ್ತಾರ, ಆಗ ಮನೆ ಮನೆಗೆ ದೀಪ ಹಚ್ತಾರ. ಆಗ ಆಶೀರ್ವಾದದಿಂದ ಭಾಳ ನಮ್ಮ ಮಕ್ಕ ನೋಡಂಗಿಲ್ಲ. ಭಾಳ ಅವ್ರ ಅಂತಕ್ಕೆ ಹೋದ್ರ ಯಾವ ನೀವು ಮತ್ತೆ ರೈತರು ಒಕ್ಕಟ್ಟು ಆಗ್ಬೇಕು. ಎಲ್ಲ ರೈತರು ಒಕ್ಕಟ್ಟಾಗಿ ಎಲ್ಲೆಲ್ಲಿ ನಿಮಗೆ ಕೇಂದ್ರ ಬರ್ತದ ನೀವು ಅಲ್ಲೇ ಸ್ಟ್ರೈಕ್ ಕೊಡ್ರು. ಅಲ್ರಿ ನಮ್ ದುಡ್ದಿದ್ದು ರೊಕ್ಕ ಕೊಡೋಣ ಮಾರಿದ್ದು ರೊಕ್ಕ ಕೊಡಕ್ತಾರಲ್ಲ ಊರ್ಲಾಕ ಹೋಗಿ ನೋಡಿ ನಮ್ಮ ಮನೆಗೆ ಹೋಗಿ ನಾನು ಚಂಗಿ ಮುಂದೆ ಪಟ್ರಿ 7 ಎಕರೆ 20 ಗುಂಟೆ ಅದಾವ. ಏನ್ ಮಾಡುದು ದುಡ್ದು 10 ಪೈಸೆ ಲಾಭ ಇಲ್ಲ. ಈ ಪಟ್ಟಿ ಎಷ್ಟು ಕೊಡ್ಬೇಕು ಅವ್ರು? ಯಾರ 70,000 ಕೊಡ್ಬೇಕು. ಹಿಂಗೆ ಹೇಳ 20,000 ಕೊಟ್ರ 19,000 ಕೊಟ್ರೆ ಈ 70,000 ಕೊಡ್ಬೇಕು. ಅಡ್ಜಿ ಅಂಗಡಿ ಕೊಡ್ಬೇಕು ಅಲ್ರಿ ಅಂಗಡಿಯವ್ರ ಕೊಡ್ಬೇಕು. 70,000 ಕೊಡ್ಬೇಕು. 19,000 ಅಟ್ಟ ಕೊಟ್ರ ಅವ ಇದು ಸಿದ್ದೇಶ್ವರ ಅಂಗಡಿ ಹೋಗಿ ಮನ್ಯಾಗ ಮನೆ ಮುಂದೆ ಹಾಕೊಂಡ್ಬಿಡ್ತಾರೆ.